ಇನ್ನು ಕರ್ನಾಟಕದಲ್ಲಿ ಬಹಳ ತಡವಾಗಿ ಆರಂಭ ಆಗಿರುವಂತಹ ಮಳೆ ಈ ಕರಾವಳಿ ಹಾಗೆ ಮಲೆನಾಡು ಭಾಗದಲ್ಲಿ ಬಹಳ ಆತಂಕ ಸೃಷ್ಟಿಸ್ತಾ ಇದೆ. ಮತ್ತೊಂದು ಕಡೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ರಾಜ್ಯದ ಹಲವು ನದಿಗಳು ರೌದ್ರಾವತಾರವನ್ನ ತಾಳಿವೆ. ನದಿ ಪಾತ್ರದ ಜನರಲ್ಲಿ ಜಲಪ್ರಳಯದ ಭೀತಿ ಶುರುವಾಗಿದೆ ಕೂಡ. ಸೇತುವೆಗಳು ಮುಳುಗ್ತಾ ಇದೆ, ಜಮೀನುಗಳು ಕೊಚ್ಚಿ ಹೋಗ್ತಾ ಇದೆ. ರೈತರು ಈಗಲೂ ಕೂಡ ಬಹಳ ಸಂಕಷ್ಟಕ್ಕೊಳಗಾಗ್ತಾ ಇರುವಂತಹ ಸನ್ನಿವೇಶ. ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಬರೋಬ್ಬರಿ 10 ಸೇತುವೆಗಳು ಮುಳುಗಡೆಯಾಗಿರುವಂತದ್ದು. ಸೇತುವೆ ಮೇಲ್ಭಾಗದಲ್ಲಿ ನೀರು ಹರಿದು ಹೋಗ್ತಾ ಇರುವಂತದನ್ನ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಸುರಿತಾ ಇರುವ ಮಳೆಗೆ ಕೃಷ್ಣಾ, ದೂದ್ಗಂಗಾ, ಪಂಚಗಂಗಾ ನದಿಗಳು ಅಪಾಯದ ಮಟ್ಟ ಮೀರಿ ಅಬ್ಬರಿಸ್ತಾ ಇವೆ. ಕೊಲ್ಲಾಪುರದ ಶಿರೋಳ ತಾಲೂಕಿನ ಐತಿಹಾಸಿಕ ನರಸಿಂಹವಾಡಿ ದತ್ತ ಮಂದಿರಕ್ಕೆ ಕೃಷ್ಣಾ ಹಾಗೂ ಪಂಚಗಂಗಾ ನದಿ ನೀರು ನುಗ್ಗಿದ್ದು ದೇವಸ್ಥಾನ ಭಾಗಶಃ ಜಲಾವೃತವಾಗಿದೆ. ಭಕ್ತರು ಆತಂಕದ ನಡುವೆಯೇ ದೇವರ ದರ್ಶನ ಪಡಿತಾ ಇದ್ದು ಯಾವುದೇ ಕ್ಷಣದಲ್ಲಾದ್ರೂ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆಯಾಗೋ ಭೀತಿ ಎದುರಾಗಿದೆ. ಇತ್ತ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಮುಲ್ಲಾನ್ಕಿ ಗ್ರಾಮದ ಮನ್ಸೂರ್ ಅಲಿ ದರ್ಗಾವನ್ನ ದೂದ್ಗಂಗಾ ನದಿ ತನ್ನೊಡಲಿಗೆ ಎಳೆದುಕೊಂಡಿದೆ. ಕೇವಲ ಒಂದೇ ರಾತ್ರಿಯಲ್ಲಿ ದೂದ್ಗಂಗಾ ನದಿ ಬರೋಬ್ಬರಿ 20 ಅಡಿಯಷ್ಟು ಏರಿಕೆಯಾಗಿದೆ. ಮುಲ್ಲಾನ್ಕಿ, ದತ್ತವಾಡ ಹಾಗೆ ಮಲ್ಲಿಕವಾಡ ದತ್ತವಾಡ ಸಂಪರ್ಕ ಸೇತುವೆಗಳು ಸಂಪೂರ್ಣವಾಗಿ ಜಲಸಮಾಧಿಯಾಗಿ ಹೋಗಿವೆ. ಬೆಳಗಾವಿ ಜಿಲ್ಲೆಯೊಂದರಲ್ಲೇ ಈವರೆಗೂ ಬರೋಬ್ಬರಿ 10 ಸಂಪರ್ಕ ಸೇತುವೆಗಳು ಮುಳುಗಡೆಯಾಗಿದ್ದು 20ಕ್ಕೂ ಹೆಚ್ಚು ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಬರೋಬ್ಬರಿ 10 ಸೇತುವೆಗಳು ಸಂಪರ್ಕ ಸೇತುವೆಗಳು ಮುಳುಗಡೆಯಾಗಿರುವಂತದ್ದು. ಸೇತುವೆ ಏನಿತ್ತು ಅದು ಮುಳುಗಡೆಯಾಗಿ ಸೇತುವೆ ಮೇಲ್ಭಾಗದಲ್ಲಿ ನೀರು ಹರಿದು ಹೋಗ್ತಾ ಇರುವಂತದನ್ನ ನೀವೀಗ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ. ಒಂದೆಡೆ ಸೇತುವೆಗಳು ಮುಳುಗಡೆಯಾದ್ರೆ ಇನ್ನೊಂದ್ ಕಡೆ ಅನ್ನದಾತನ ಬದುಕು ನೀರ್ ಪಾಲಾಗ್ತಾ ಇದೆ. ನಿಪ್ಪಾಣಿ ತಾಲೂಕಿನ ಕಾರದಗ ಬಳಿ ನದಿ ನೀರು ನುಗ್ಗಿ ಕಬ್ಬು, ಮೆಕ್ಕೆಜೋಳ, ಶೇಂಗಾ ಬೆಳೆಗಳು ಮುಳುಗಡೆಯಾಗಿವೆ. ಇದು ನಮ್ಮ ಕಾಯಿ, ಸೋಯಾಬೀನ, ಇತರ ಜೋಳ ಎಲ್ಲ ಮೇವ ದನಗಳಿಗೆ ಎಲ್ಲ ಮೇವುದೆಲ್ಲ ಪ್ರಾಬ್ಲಮ್ ಆಗೈತಿ. ಕೃಷ್ಣಾ ನದಿ ಆರ್ಭಟಕ್ಕೆ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಬಳಿ ಅವಾಂತರಗಳೇ ಸೃಷ್ಟಿಯಾಗಿದೆ. ಈ ಗ್ರಾಮದಲ್ಲಿನ ಜಮೀನುಗಳು ಜಲಮಯ ಆಗಿ ಹೋಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದ ಹೊರವಲಯದಲ್ಲೇ ಹರಿದು ಹೋಗುವಂತಹ ಈ ಒಂದು ಕೃಷ್ಣಾ ನದಿ ಎಷ್ಟರ ಮಟ್ಟಿಗೆ ತನ್ನ ರೌದ್ರ ನರ್ತನವನ್ನ ತೋರ್ತಾ ಇದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತಾನೆ. ವಿದ್ಯುತ್ ಕಂಬಗಳು ಕೂಡ ಈಗಾಗಲೇ ಮುಳುಗಡೆ ಆಗಿರುವಂತದ್ದು. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದಲ್ಲಿ ಸ್ಮಶಾನ ಭೂಮಿಗೆ ನದಿಯ ನೀರು ನುಗ್ಗಿದೆ. ಇನ್ನು 2-3 ದಿನ ಬಿಟ್ಟು ಬೆಳಗಾವಿಗೂ ಕೂಡ ಹೋಗ್ತಾ ಇದ್ದೀನಿ. ಸೊ ಎಲ್ಲ ಕಡೆ ಹಳ್ಳಿಲಿ ಏನಿದೆ ಸಮಸ್ಯೆ ನೋಡಿ ಅದಕ್ಕೆ ಕಾನೂನು ಒಂದು ಚೌಕಟ್ಟಿದೆ. ಬರಗಾಲ ಘೋಷಣೆ ಮಾಡೋದು ಸಮಸ್ಯೆ ಬಗೆಹರಿಸಬೇಕು ಅಂತ ಈ ಬೇಡಿಕೆಗಳೆಲ್ಲ ಜನ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಹೊಸದಾಗಿ ಪ್ರಜಾ ಇಲಾಖೆ ಅಂತ ನೇಮಕ ಮಾಡಿ ಅದಕ್ಕೆ ಒಂದು ಮಿನಿಸ್ಟ್ರಿನ ಇಟ್ಟು ಅದಕ್ಕೆ ಎಲ್ಲ ಅವರ ಅರ್ಜಿಗಳೆಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ಎಷ್ಟು ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ. ಇನ್ನು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಬ್ಯಾರೇಜ್ ಬಳಿ ಕೃಷ್ಣಾ ನದಿ ಅಕ್ಷರಶಃ ಸಮುದ್ರದಂತೆ ಭಾಸವಾಗ್ತಾ ಇದೆ. ನದಿ ತೀರದ ರೈತರು ಜೀವದ ಹಂಗು ತೊರೆದು ತಮ್ಮ ಪಂಪ್ ಸೆಟ್, ಮೋಟಾರ್ ಪೈಪ್ಗಳನ್ನು ರಕ್ಷಿಸಿಕೊಳ್ಳೋಕೆ ಹರಸಾಹಸ ಪಡ್ತಿದ್ದಾರೆ. ಪ್ರವಾಹದ ಭೀತಿ ಇದ್ರೂ ಕರುನಾಡಿನ ಮಟ್ಟಿಗೆ ಈ ಮಳೆ ಸಂತಸವನ್ನೂ ತಂದಿದೆ. ಮಲೆನಾಡಿನ ಮಳೆಯಿಂದಾಗಿ ಶಿವಮೊಗ್ಗದ ಗಾಜನೂರು ತುಂಗಾ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಡ್ಯಾಂನ ಎಲ್ಲ 22 ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. ಅತ್ತ ಜಗಳೂರಿನ 57 ಕೆರೆಗಳಿಗೆ ತುಂಗಭದ್ರಾ ನದಿ ನೀರು ಪೈಪ್ಲೈನ್ ಮೂಲಕ ಹರಿತಾ ಇದ್ದು ದಾವಣಗೆರೆ ಜಿಲ್ಲೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಹಾಸನ ಜಿಲ್ಲೆ ಸಕಲೇಶಪುರ ಭಾಗದಲ್ಲಿ ಬಿರುಗಾಳಿಗೆ ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಮರಗಳು ಮುರಿದು ಬಿದ್ದ ಪರಿಣಾಮ ಮಾರ್ನಹಳ್ಳಿ, ಹೆಗ್ಗದ್ದೆ ಸೇರಿದಂತೆ ಹಲವು ಗ್ರಾಮಗಳು ಕತ್ತಲಲ್ಲಿ ಮುಳುಗಿವೆ. ಜೀವದ ಹಂಗು ತೊರೆದು ಲೈನ್ಮನ್ಗಳು ದುರಸ್ತಿ ಕಾರ್ಯದಲ್ಲಿ ತೊಡಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕಳಸದ ಎಸ್ಕೆ ಮೇಗಲ್ ರಸ್ತೆಯಲ್ಲಿ ಮರ ಬಿದ್ದು ಸಂಚಾರ ಬಂದ್ ಆಗಿದ್ರೆ ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಆಟೋ ಚಾಲಕನ ಮನೆಯ ಚಾವಣಿ ಕುಸಿದು ಕುಟುಂಬವೊಂದು ಬೀದಿಗೆ ಬಿದ್ದಿದೆ. ಬ್ಯೂರೋ ರಿಪೋರ್ಟ್, TV9.